ಯಾರ್ಯಾರು ದುಡ್ಡು ಕೊಟ್ಟು ಯಾರ್ಯಾರಿಗೆ ಸಮಾಜದವ್ರಿಗೆ ಕರೆಸ್ಲಿಕ್ಕತ್ತಾರ ಗೊತ್ತಿದೆ ನನಗೆ. ಆದ್ರೆ ಸಮಾಜದವ್ರಿಗೆ ನಾನು ಇಷ್ಟೇ ವಿನಂತಿ ಮಾಡ್ಕೋತೀನಿ, ನಾವು ಎಂದೂ ಹಿಂದೂ ಮಾತಾಡಿಲ್ಲ, ಮುಂದೂ ಮಾತಾಡೋದಿಲ್ಲ. ಪ್ರಸಂಗ ಬಂದ್ರೆ ಬಿಡಂಗಿಲ್ಲ. ಎಲ್ಲರೇ ಇದು ಒಣ ರಾಜಕಾರಣ ತಂದು ಹಾಕೊಂಡು ನಿಮ್ಗೆ ಬೇಕಾಗಿತ್ತಪ್ಪ ಅಂದ್ರೆ ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ಮಾತಾಡೋದು. ಒಂದು ವಿಷಯ ತೋರಿಸ್ತೀನಿ ನಿಮಗ. ಯಡಿಯೂರಪ್ಪ ನನಗೆ ಗೊತ್ತಿಲ್ಲ, ಯಡಿಯೂರಪ್ಪನ ನಾ ಮನೆಗೆ ಹೋಗಿಲ್ಲ, ಯಡಿಯೂರಪ್ಪಗೆ ನಾ ಅಪ್ಪ ಅನ್ನಂಗಿಲ್ಲ, ಯಡಿಯೂರಪ್ಪರು ನಾ ಬಗ್ಗಂಗಿಲ್ಲ, ಯಡಿಯೂರಪ್ಪರು ಮನೆಗೆ ಹೋಗಂಗಿಲ್ಲ, ಯಡಿಯೂರಪ್ಪನ ಬಳಿ ಕಾಲು ಇಡಂಗಿಲ್ಲ. ಇವೆಲ್ಲ ವಿಷಯಗಳು ಹೇಳ್ತೀರಿ. ನಾವು ಒಂದು ವಿಡಿಯೋ ತೋರಿಸ್ತೀನಿ ನಿಮಗೆ. ಯಡಿಯೂರಪ್ಪರ ಮನೆಗೆ ಹೋಗಿ ಇವ್ರು ಹೋಗಿ ಕಾಲು ಬಿದ್ದು ಆಮೇಲೆ ಇದನ್ನ ಇದು ಯಡಿಯೂರಪ್ಪ ಸಾಹೇಬ್ರ ಮನೆಗೆ ಹೋಗಿ ಅವ್ರಿಗೆ ನಮಸ್ಕಾರ ಮಾಡಿ ಬಂದ ನಂತರ ಮತ್ತೊಂದು ಏನ್ ಕೇಳ್ತಾರಪ್ಪ ಅಂತಂದ್ರ, ಯಡಿಯೂರಪ್ಪ ಅವರು ದುರ್ಗೇಶ್ ನಿರಾಣಿಗೆ ಮಂತ್ರಿ ಮಾಡಿದ್ರು. ಕೈಗಾರಿಕಾ ಮಂತ್ರಿ ಮಾಡೋದು ಅದೆಲ್ಲ ನೆನಪಿಟ್ಕೋಬೇಕು. ಇವತ್ತು ನಂದು ಬಿಜೆಪಿ ವಾಪಸ್ ಕರ್ಕೊಂಡು ಬಿಜಾಪುರ ಟಿಕೆಟ್ ಕೊಟ್ಟು ನಾನು ಇವತ್ತು ಯಡಿಯೂರಪ್ಪನವರು 5 ವರ್ಷ ಇದು ಕೈಗಾರಿಕಾ ಮಂತ್ರಿ ಮಾಡೋದು ಅದೆಲ್ಲ ನೆನಪಿಟ್ಕೋಬೇಕು. ಇವತ್ತು ನಂದು ಬಿಜೆಪಿ ವಾಪಸ್ ಕರ್ಕೊಂಡು ಬಿಜಾಪುರ ಟಿಕೆಟ್ ಕೊಟ್ಟು ನಾನು ಇವತ್ತು ಯಡಿಯೂರಪ್ಪನವರು 5 ವರ್ಷ. ಈಗ ಯಡಿಯೂರಪ್ಪನವರು ಅಪ್ಪಗಪ್ಪ ಅನ್ನಂಗಿಲ್ಲ, ಯಡಿಯೂರಪ್ಪ ಹೋಗಿ ನಾನು ಕಾಲು ಬೀಳಂಗಿಲ್ಲ. ಮತ್ ಯಡಿಯೂರಪ್ಪ ಅವ್ರು ನಿಮ್ಗೆ ಟಿಕೆಟ್ ಕೊಟ್ಟು ನಿಮ್ಗೆ ಆಶೀರ್ವಾದ ಮಾಡಿ ಭಾರತೀಯ ಜನತಾ ಪಕ್ಷದಲ್ಲಿ ನಿಮ್ಗೆ ಅಧಿಕಾರ ಕೊಟ್ರಲ್ಲ, ಇದನ್ನ ನೆನಪಾರದ್ರಿ ನೀವು. ನನಗೆ ಇವತ್ತು ನಾನು ಸೋತ್ರು ಕೂಡ ಇವತ್ತು ನನಗೆ ಒಬ್ಬ ನಿಗಮದ ಅಧ್ಯಕ್ಷ ಮಾಡಿ ಭಾರತೀಯ ಜನತಾ ಪಕ್ಷ ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು ರಾಜ್ಯದಲ್ಲಿ ನನ್ನನ್ನ ಗುರುತಿಸಿಕೊಟ್ರು. ಯಾರ ಮನೆಯಲ್ಲಿ ಒಂದು ಕಪ್ ಚಾ ಕುಡಿದಿರ್ತೀವ ಅದು ಅರಿವು ಇಟ್ಕೋಬೇಕಾಗ್ತದೆ. ಇವ್ರಿಗೆ ಅದು ಅರಿವೇ ಇಲ್ಲ ಅಂತಂದಾಗ ಇವ್ರು ಏನ್ ಮಾತಾಡ್ತಾರೆ ಇವರು. ಆಮೇಲೆ ವಿಶ್ವ ಹಿಂದೂ ಪರಿಷತ್ತಿನ ನಮ್ಮ ಹಿರಿಯರು ಗೋಪಾಲ್ಜಿ ಅವರು ಅವ್ರ ಬಗ್ಗೆ ಎಷ್ಟು ಹಗುರವಾಗಿ ಮಾತಾಡ್ತಾರಂತಂದ್ರ ನೀವು ಇವರು ಚಂತನ ಮುಸಲ್ಮಾನರಿಗೆ ಬೈಯೋದು, ರಾತ್ರಿ ಮುಸಲ್ಮಾನರು ಮನೆ ಡಬ್ಬಿ ತಂದು ಊಟ ಮಾಡೋದು ಇವ್ರ ದಂಧ ಇದು. ಇನ್ನ ಉದಾಹರಣೆ ಬಾಳ ಅದಾವ ನಿಮ್ಗೆ, ಇವು ಸ್ವಲ್ಪ ತೋರಿಸ್ತೀನಿ ನಿಮಗೆ. ಇನ್ನ ಮುಂದೆ ಬಾಳ ಅದಾವ. ಈ ಹೊಂದಾಣಿಕೆ ಮಾಡ್ಕೊಂಡು ಇವತ್ತ ನಾನು ಒಂದು ವಿಚಾರ ಮಾಡ್ರಿ, ಇಡೀ ರಾಜ್ಯದಲ್ಲಿ ಇವರು ತಿರುಗಾಡಿ ಯಾರಿಗೆ ಶಾಸಕರು ಮಾಡ್ಯಾರ? ಯಾರ ಶಾಸಕ ಇವ್ ನಾನೇ ಶಾಸಕರು ಮಾಡಿ ಬಟ್ ಮಾಡಿ ತೋರಿಸಿ. ಇಂಥವ್ನ ನಾ MLA ಮಾಡೀನಿ ಅಂತ ಹೇಳಿ ಯಾರಿಗಾದ್ರು ಸ್ವಾಭಾವಿಕ ಅದ. 1,000 ಲೀಟರ್ ಹಾಲ್ನಾಗ ಒಂದ್ ಹಳ್ಳ ಉಪ್ಪು ಹೋಗುದ್ರ ಹಾಲು ಒಡೆದು ಹೋಗ್ತಾವ. ನಾ ಕೆಡವಿನ ಅಂತಂದ್ರ ನಾನೇ ಶ್ರೇಷ್ಠ ಅಲ್ಲ, ನನ್ ಊಟ ಅದಾವಲ್ಲ ಅಂತ ಹೇಳಿ ಇವರು ಎದಿ ಮುಟ್ಕೊಂಡು ನೋಡ್ತಾರ. ಇವ್ರು ನಾಚಿಕ್ ಬರ್ಬೇಕು ಇವ್ರಿಗೆ. ಉದಾಹರಣೆ ನಿಮ್ಗೆ ಹೇಳ್ಬೇಕಪ್ಪ ಅಂತಂದ್ರ ಮಹಾನಗರ ಪಾಲಿಕೆ ಪರಿಸ್ಥಿತಿ ಏನಾಯ್ತು?
ಮಹಾನಗರ ಪಾಲಿಕೆ ಪರಿಸ್ಥಿತಿ ಇವತ್ತು ಸದಸ್ಯರದು ಇವತ್ತು 17 ಮಂದಿ ನಮ್ಮ ಶಾಸಕರು ಇದು ಮೆಂಬರ್ಗಳು ಸದಸ್ಯರು, 2 ಪಕ್ಷೇತರ. ಇವ್ರು ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡು ಆರಿಸಿ ಬಂದ್ ಬಳಕ ಅವ್ರ ಪರಿಸ್ಥಿತಿ ಏನಾಯ್ತಪ್ಪ ಅಂತಂದ್ರ ವರ್ಷಾನುಗಟ್ಲೆ ಹಂಗೆ ಮೆಂಬರ್ಗಳು ಹಂಗೆ ತಿರ್ಗಾಡೋರು. ಅವ್ರ ವಾರ್ಡ್ನಾಗ ಕೆಲಸ ಮಾಡಕ್ ಅವಕಾಶ ಮಾಡ್ಕೊಡ್ಲಿಲ್ಲ. ಕೋರ್ಟಿಗೆ ಹೋಗೋರು ಇವ್ರೆ, ಕಳ್ಸೋರು ಇವ್ರೆ. ಆಮೇಲೆ ಎಲ್ಲರೂ ಕೂಡ ಹೊಂದಾಣಿಕೆ ಮಾಡ್ಕೊಂಡು ಮೇಯರ್ ಮಾಡೋದು. ಏನ್ರಿ ಲಕ್ಷಗಟ್ಟಲೆ ಖರ್ಚು ಮಾಡಿ ತಮ್ಮ ವಾರ್ಡ್ ನಲ್ಲಿ ಅವ್ರ ಪಾಪ ಪರಿಸ್ಥಿತಿ ಹೆಂಗಾಗ್ಯದ ಅಂತಂದ್ರ ಅದು ಹೇಳ್ಬಾರ್ದು. ಅವ್ರಿಗೆ ಕೋಟಿ ಕಳ್ಸೋರು ಅವ್ರೆ. ಇವತ್ತು ಅವ್ರಿಗೆ ಅನರ್ಹ ಮಾಡಿಬಿಟ್ರು. ಇವತ್ತು ಇಬ್ರು ಕೂಡ ಅನರ್ಹ ಮಾಡಿದ್ರಿ ಇವ್ರು, ಉಸ್ತುವಾರಿ ಮಂತ್ರಿಗಳು, ಈಗ ಇರ್ತಕ್ಕಂಥ ಯತ್ನಾಳ್ ಅವರು. ಅವ್ರಿಗೆ ಅನರ್ಹ ಮಾಡಿಟ್ರು. ಯಾಕೆ ನೀವು ಏನಾರ ಮನಸ್ಸು ಮಾಡಿ ಸರ್ಕಾರದಿಂದ ಉಸ್ತುವಾರಿ ಮಂತ್ರಿಗೆ ಹೇಳಿದ್ರೆ ಇವ್ರು ಅನರ್ಹ ಆಗ್ತಿದ್ದಿಲ್ಲ. ಅವ್ರು ಅವ್ರ ವಾರ್ಡ್